ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವಂಚಕ ರಿಯಲ್ ಎಸ್ಟೇಟ್ ಸಂಸ್ಥೆ ವಿರುದ್ಧ ನಗರಾಭಿವೃದ್ಧಿ ಪ್ರಾಧಿಕಾರ ಇದೀಗ ಕ್ರಮಕ್ಕೆ ಮುಂದಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ವಂಚನೆ ಮಾಡ್ತಿದ್ದಂಥ ಭವಾನಿ ಪ್ರಾಪರ್ಟೀಸ್ ಬಗ್ಗೆ ನಿನ್ನೆ ನ್ಯೂಸ್ ಫಸ್ಟ್ ರಹಸ್ಯ ಕಾರ್ಯಾಚರಣೆಯ ವರದಿಯನ್ನ ಬಿತ್ತರಿಸಿತ್ತು. ಮೋಸ ಹೋಗಬೇಡಿ ಹೆಸರಲ್ಲಿ ಈ ವರದಿ ಮಾಡಲಾಗಿತ್ತು. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ನಗರಾಭಿವೃದ್ಧಿ ಪ್ರಾಧಿಕಾರ ಕ್ರಮ ಕೈಗೊಳ್ಳುವಂಥ ಭರವಸೆಯನ್ನ ಕೊಟ್ಟಿದೆ. ಸೊ ಗ್ರಾಹಕರು ಕೂಡ ಇದು ಕುರಿತು ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ಈ ರೀತಿ ಯಾರು ರೇರಾದಲ್ಲಿ ಕೂಡ ಈಗ ಸ್ಕೀಮ್ ಮಾಡ್ತೀವಿ, ಡೆವಲಪರ್ಸು ನಾವು 3 years ಪ್ರಾಜೆಕ್ಟು 5 years ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಕಂಪಲ್ಸರಿ ಅವರು ರೇರಾದಲ್ಲಿ ನೋಂದಣಿ ಮಾಡಿಸ್ಕೋಬೇಕಾಗತ್ತೆ. ಆ ಕುರಿತು ನಾವು ಗ್ರಾಹಕರಿಗೆ ಕೂಡ ಇದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಆಗಿದೆ. ಮತ್ತು ಡೆವಲಪರ್ಸ್ಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ಯಾವುದೂ ಗ್ರಾಹಕರಿಗೆ ಮೋಸ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಈ ಕುರಿತು ಏನಾದರೂ ದೂರುಗಳು ಬಂದರೂ ಕೂಡ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ. ಈ ಮಾಹಿತಿ ಈಗ ಬಂದಿದೆ, ತಮ್ಮ ವರದಿಯಲ್ಲಿ ಕೂಡ ರಹಸ್ಯ ವರದಿಯಲ್ಲಿ ಬಂದಿದೆ. ಈ ಕುರಿತು ಪರಿಶೀಲಿಸಿ ಕಾನೂನಿನಲ್ಲಿ ಏನೇನು ಅವಕಾಶ ಇದೆ ಕ್ರಮ ತಗೊಳ್ಳಿಕ್ಕೆ ಅದನ್ನು ಕೂಡ ತಗೋತೀವಿ. ಅದರ ಜೊತೆ ಗ್ರಾಹಕರು ಕೂಡ ಎಚ್ಚರದಿಂದ ವಹಿಸಬೇಕು ಅಂತ ನಾ ಈ ರೀತಿಯಿಂದ ಮನವಿ ಕೂಡ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.